ಜಾಬ್ ಅಣ್ಣ ಅವ್ರಿಗೆ ಸ್ವಲ್ಪ ಜಾಬ್ ಸರಿ ಸರ್ ಪಬ್ಲಿಕ್ ಇಲ್ಲ ಇಲ್ಲ ಈ ಕಡೆ ಬನ್ನಿ ಒಳಗಡೆ ಹತ್ತಿರ ನಾರ್ಮಲ್ ಡೆಲಿವರಿ ಗೈನಕಾಲಜಿಸ್ಟ್ ಬೇರೆ ಕಡೆಯಿಂದ ಬಟ್ ನನಗೆ ಕಂಪ್ಲೇಂಟ್ ಏನು ಬಂದಿದೆ ಅಂತಂದರೆ ಸ್ಕ್ಯಾನಿಂಗ್ ಮಾತಾಡೋದು ನಾನು ಬಂದು 1 ಮಂತ್ ಆಗಿದೆ ಇಂದಿರೋ DHO ಒಂದು ಪ್ರಸ್ತಾವನೆ ಎಣಿಕೆ ಕಳಿಸಿದ್ದಾರೆ ಪ್ರಸ್ತಾವನೆ ಸ್ಟೇಟಿಗೆ ಕಳಿಸಿದ್ದೇನೆ ಮೇಡಮ್ ಅವ್ರೆ ಇಲ್ಲಿ ಸ್ಕ್ಯಾನಿಂಗ್ ಇಲ್ರಿ ಎಕ್ಸ್ರೇ ಅಷ್ಟೇ ಇರೋದು ಹೊರಗೆ ₹1,000 ತಗೊಂತಾರೆ ಆಮೇಲೆ ಇವತ್ತು ನೀವು ಬಂದಿದೆ ಅಂತ ಎಲ್ಲ ಡಾಕ್ಟರ್ ಫಿಲ್ಟರ್ ಹಿಡಿತಾರೆ ನಾನು ಉದಾಹರಣೆ ನಾನು ಹಾವು ಹಿಡಿತೇನೆ ಕಾವು ಕಂಡಿರುತ್ತೆ ಇಲ್ಲಿಗೆ ಬಂದಿದ್ದೆ ಇಲ್ಲಿಗೆ ಬಂದ್ರೆ ದಾವಣಗೆರೆ ಹೋಗಿ ಅಂದರು ನನ್ನ ಹತ್ರ ಇರೋದು ₹2,000 ಐತೆ ಆಂಬುಲೆನ್ಸ್ಗೆ 1500 ಕೊಟ್ಟರೆ 500 ಬಂದಿದ್ದು ದಾವಣಗೆರೆ ಬೇಡ ನಾನು ಹೇಳಿದ್ವಿ ನಾವು ಇದಾಗೈತೆ ಬರುತ್ತೆ ಕರ್ಕೊಂಡು ಅವ್ನು ಗಾಡಿ ಕೊಡೋದು ದಾವಣಗೆರೆ ಬಾಧ್ಯತೆ ಹೋಗ್ಯಾರ ಅವ್ರ ಹತ್ರ ಬಾಕಿ ಏನು ಬರುವ ನಾನು ಅದನ್ನ ಕರ್ಕೊಂಡು ಅವ್ರು ಗಾಡಿ ಕೊಡೋದು ಬಾಕಿ ನಾಳೈತೆ ನಾನು ಬರ್ತಾನೆ 3 ಮಂದಿ ನಾವು ಮಾತಾಡೋದು ಅವ್ರು ಮಾತಾಡೋದು ಇವಾಗ ನಾನು ಹಿಂದೆ ಡಾಕ್ಟರ್ ಮಾಡೋದು ಕರೀ ಡಾಕ್ಟರ್ ನಾನು ಅದಕ್ಕೆ ಅವ್ರೇನಂದ್ರೆ ಡಾಕ್ಟರ್ ಬಂದು ಕುಲ್ಲ ದಾವಣಗೆರೆ ಕರ್ಕೊಂಡು ₹5,000 ಕೊಟ್ಟಿದ್ದೇನೆ ನಾನು ಏನಿಲ್ಲ ಕೂಲಿ ಮಾಡ್ಕೊಂಡಿದ್ದ ಆರಾಮಾದ್ರೂ ಇಲ್ಲೇ ನಾನು ಹೇಳಿದೆ ನೀವು ಆರಾಮ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಅದ್ರಾಗ ನನಗೆ ಹಾವು ಇಲ್ಲಿ ಕರೆದ್ರಿ ನಾನು ಹಾವು ಹಿಡಿತೇನೆ 3,650 ಇಲ್ಲಿ
ಒಂದು ಧಾರವಾಡದಲ್ಲಿ ಇವತ್ತು ಎಲ್ಲ ಡಾಕ್ಟರ್ ಅದಾರೆ, ಡಾಕ್ಟರ್ ಇರಲ್ಲ, ಒಬ್ಬರು ಇರ್ತಾರೆ. ಆಮೇಲೆ ಟೈಮ್ ಇಲ್ಲ, ಗುಳಿಗೆ ಕೊಡೋರು ಅವ್ರ ಪಡೆ ಗುಳಿಗೆ ಕೊಡ್ತಾರೆ, ಇವ್ರು ಡಾಕ್ಟರ್ ಮಾತಾಡಿ. ಉಡುಪಿ ಡಾಕ್ಟರ್ ಇದ್ರು ಸರ್, ಅವ್ರು ವರ್ಷ ಬಿಟ್ಟವ್ರ ಭಾರಿ ಒಳ್ಳೆ ಡಾಕ್ಟರ್ ಇದ್ರು ಅವ್ರು. ಆಮೇಲೆ ಇಲ್ಲಿ ಹೇಳ್ತಿದ್ರಲ್ಲಿ ಒನ್ ಆಫ್ ಡಾಕ್ಟರ್ ಅವರಂತೂ ಬಿಡಿ. ಇವಾಗ ನಿಮ್ಗೆ ತೊಂದರೆ ಏನಾಗುತ್ತೆ ಅದಷ್ಟೇ. ಅದೇ ಮೇಡಮ್ ಇಲ್ಲಿ ಬಂದ್ರೆ ಡಾಕ್ಟರ್ ಇರಲ್ಲ, ಪಾಳ್ಯ ಅಲ್ಲಿ ರೆಸ್ಪಾನ್ಸ್ ಮಾಡಂಗಿಲ್ಲ ಮೇಡಮ್. ನಾವು ಇಲ್ಲಿ ಚನ್ನಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ರೀ. ರಾತ್ರಿ 10 ಗಂಟೆ ಆತಂದ್ರೆ ಇಲ್ಲಿ ಡಾಕ್ಟರ್ ಇರಂಗಿಲ್ಲ ರೀ. ನೈಟ್ ಪಾಳ್ಯಾಗ ಯಾರು ಇರಂಗಿಲ್ಲ. ಬಂದ್ರೆ ಸರಿಯಾಗಿ ಯಾರಿಗೂ ರೆಸ್ಪಾನ್ಸ್ ಮಾಡಂಗಿಲ್ಲ. ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆ ಆಯ್ತಂದ್ರೆ ಸೀದಾ ಹಾವೇರಿ ಹೋಗ್ರಿ, ದಾವಣಗೆರೆ ಹೋಗ್ರಿ, ಶಿವಮೊಗ್ಗ ಹೋಗ್ರಿ ಅಂತಾರ. ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡಂಗಿಲ್ಲ. ಸ್ವಚ್ಛತೆ ಅನ್ನೋದು ಮೊದಲಿಗೆ ಇಲ್ರಿ. ಯಾರು ಏನೋ ಬಂದು ಕೇಳಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ. ನಾವು ಒನ್ ಆಫ್ ಡಾಕ್ಟರ್ ಕಂಪ್ಲೇಂಟ್ ಮಾಡಿದ್ವಿ, ಪಂಚಾಯತ್ ಒಳಗೆ ಚಿಲಕಿಲ್ಲ, ಒಳಮಕ್ಕಳು ಚಿಲಕಿಲ್ಲ, ಮಕ್ಳಿಗಂತೂ ಇಲ್ಲಿ ತೋರ್ಸಂಗಿಲ್ಲ ನೋಡ್ರಿ. 1 ವರ್ಷ ಚಿಲಕಿಲ್ಲ. ಮಕ್ಳಿಗೆ ಇಲ್ಲಿ ತೋರ್ಸಂಗಿಲ್ರಿ. ತೋರ್ಸ್ಬೇಕು, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೇ ತೋರ್ಸ್ಬೇಕು. ಇಲ್ಲಿ ವ್ಯವಸ್ಥೆನೇ ಇಲ್ಲಲ್ರಿ. ನೋಡಿದ್ರೆ ನೋಡೋರಿಲ್ಲ ಸರಿಯಾಗಿ. ಪೀಡಿಯಾಟ್ರಿಷಿಯನ್ ಇದಾರೆ, ಎಲ್ಲಿದಾರ್ರಿ? ಬಂದಾಗ ಈಗ ನೀವು ಬಂದಿರ ಅಂತ ಹೇಳಿ ಈಗ ಅದಾರ್ರಿ ಎಲ್ಲ ಡಾಕ್ಟ್ರು. ನೋಡ್ರಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇರಂಗಿಲ್ರಿ. ಒಬ್ರು ಇರ್ತಾರೆ, ಯಾರು ಒಬ್ರು ಇಬ್ರು ಇರ್ತಾರ. ಇಡೀ hospital ಅಲ್ಲಿ. ಹೌದ್ರಿ. ಹೌದ್ರಿ. ಇಡೀ ಸಾರ್ವಜನಿಕರಿಗೆ ಬೇಕಾದ ಆಮೇಲೆ ಪೇಪರ್ ಸ್ಟೇಟ್ಮೆಂಟ್, ಟಿವಿ ಸ್ಟೇಟ್ಮೆಂಟ್ ತಗರಿ. ಈಗ ಬೇಕಾದ ಸಾರ್ವಜನಿಕರಿಗೆ ಕೇಳಿದ್ರು ಇದಾವ ಇರ್ಬೇಕ್ರಿ. ಟೈಮಿಂಗ್ ಇಲ್ರಿ, ಯಾವಾಗ ಹೋಗ್ತಾರಂತ ಬರ್ತಾರೆ, ಯಾವಾಗ ಬರ್ತಾರೆ ಅಂತ ಇಲ್ಲ. ನಾನು ಬರ್ತೇನೆ ಎಷ್ಟು ಸಲ ಒಂದಿಬ್ರು ಶಿವನ್ಗೌಡ್ ಸರ್ ಒಬ್ರು, ಶಂಕರ್ ಸರ್ ಒಬ್ರು, ಅವ್ರೊಂದಿಬ್ರು ಇರ್ತಾರ ನೋಡ್ರಿ. ಹೋದ್ರೆ ಏನೋ ಬಂದ್ರು ಕೇಳೋದು ಮಾಡೋದು ರೆಸ್ಪಾನ್ಸ್ ಮಾಡ್ತಾರ್ರಿ. ಉಳಿದವ್ರು ಯಾರು ನೆಟ್ಟಾಗ ರೆಸ್ಪಾನ್ಸ್ ಇಲ್ಲ. ಸಿಸ್ಟರ್ಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ರಿ. ರಾತ್ರಿ 10 ಗಂಟೆ 11 ಗಂಟೆ ಆದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ. ಎಷ್ಟೋ ಸರಿ ಬಂದು ನಾವೇ ಕಂಪ್ಲೇಂಟ್ ಮಾಡಿದವ್ರಿ. ನಾವು ಒಬ್ಬ ಜನಪ್ರತಿನಿಧಿಗಳಾಗಿ ಬಂದು ಹೇಳಿದ್ರು ರೆಸ್ಪಾನ್ಸ್ ಮಾಡಂಗಿಲ್ಲ ಇವರು. ಬಹಳ ಸರಿ ವಾರ್ನಿಂಗ್ ಕೊಟ್ಟಿದವ್ರಿ ಇವ್ರಿಗೆ. THO ಸರಿಗೂ ಅವ್ರ ಸರ್ ಗಮನಕ್ಕೂ ತಗೊಂಡ್ಬಂದಿದವ್ರು ನಾವು ಎಷ್ಟೋ ಸರಿ. ನೀವ್ ಹೇಳ್ರಿ, ನೀವು ಎಲ್ಲದಕ್ಕೂ ಡಿಸ್ಟ್ರಿಕ್ಟ್ ಆಫೀಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಒಂದು ಏನಂತಂದ್ರೆ ಯಾಕೆ ರೆಫರ್ ಆಗ್ತಾ ಇದ್ದಾವೆ. ಫಸ್ಟ್ ನಾವು ಯೂಶಲಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಸಿಸೇರಿಯನ್ ಸೆಕ್ಷನ್ ಏನಿರ್ತಾರೆ ನಾವು ಇಮಿಡಿಯೇಟ್ಲಿ ಶಿಫ್ಟ್ ಮಾಡ್ತೀವಿ. ಆಮೇಲೆ ಸಿಸೇರಿಯನ್ ಸೆಕ್ಷನ್ ಎಲೆಕ್ಟಿವ್ ಏನಿರ್ತಾವಲ್ಲ ಮೇಡಮ್, ಅದು ನಾವು ಇಟ್ಕೊಂಡು ಆದ್ರೂ ತುಂಬಾ ಕಡಿಮೆ ಇದೆಯಲ್ಲ. ಪ್ರಥಮ ಚಿಕಿತ್ಸೆನೇ ಇಲ್ರಿ ನೆಟ್ಟಗ್ ಮೇಡಮ್. ಫಸ್ಟ್ ನೋಡಂಗೆ ಇಲ್ರಿ. ಈ ಆತರ ಡಾಕ್ಟರ್ಗಳ ಮೇಲೆ ಆತರ ಎಲ್ಲ ರೇಸ್ ಆಗಬಾರ್ದು ಮರಯ. ಹೆಸರು ಏನದವ? ರಾಜು. ಹಾಗೆಲ್ಲ ರೇಗಾಡ್ಬಾರ್ದು. ಕೇಳಿಲಿ ರಾಜು, ನಾನು ಒಬ್ಳು ಡಾಕ್ಟ್ರು, ಗೊತ್ತಾಯ್ತಾ? ಏನ್ ತೊಂದರೆ ಆಗಿದೆ ಹೇಳಿ, ಅದನ್ನ ನಾವು ಮಾಡೋಣ. ಡಾಕ್ಟರ್ಗಳೇ ಸಿಗಲ್ಲಪ್ಪ ಅಂತ ಪರಿಸ್ಥಿತಿ ನಾವು. ಹಂಗಾಗಿ ಮೇಡಮ್ ಸರ್ ಅದಕ್ಕೆ ನಾ ಹೇಳಕತ್ತೀನಿ. ಕನ್ವಿನ್ಸ್ ಮಾಡಿ ಅಂತಂದ ಸಂದರ್ಭದಲ್ಲಿ ಮಾಡಿದವ್ರಿ. ಹೇಳಿರಲ್ಲ ಹೇಳ್ತಾರೆ. ಹೇಳಿರಲ್ಲ. ಎಮರ್ಜೆನ್ಸಿ ಸೆಕ್ಷನ್ಸ್ ಇಲ್ಲಪ್ಪ, ಆದ್ರೂ ಇಳಿಮುಖ ಏನಾಗಿದೆ ಅದಕ್ಕೆ ನೀವು ವರ್ಕ್ ಮಾಡಿ. ಏನ್ ಹಂಗಿದ್ರೆ ಏನೋ ತಪ್ಪಿದೆ ಅಲ್ವಾ? ಇಷ್ಟೊಂದೆಲ್ಲ ಕೋಟ್ಯಾಂತರ ರೂಪಾಯಿ ಸರ್ಕಾರ ಕೊಟ್ಟ ಮೇಲೆ ಎಲ್ಲಿ ತಪ್ಪಾಗ್ತಾ ಇದೆ? ಆಸ್ಪತ್ರೆ ಸಿಬ್ಬಂದಿಯಿಂದ ಅಥವಾ ವ್ಯವಸ್ಥೆಯಿಂದ ಅದನ್ನ ಸರಿ ಮಾಡಿ. ಫಸ್ಟು 30 ಡೆಲಿವರಿ ಮಾಡ್ತೀರಾ ಅಂತ ಹೇಳ್ತಾರೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ. ಅದು ಎಷ್ಟು ಇದು ಅಲ್ವಾ? ಅದೇ ಮೆಸೇಜ್ ಅಲ್ವಾ? ಏನು ಸರಿ ಇಲ್ಲ ಅಂತ. ಬಡವರು ಎಲ್ಲ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ತಾ ಇದಾರೆ? ನೀವು ಎಷ್ಟು ಸಲ ಬಂದಿದ್ದೀರಾ? ವ್ಯವಸ್ಥೆನ ಕರೆಕ್ಟ್ ಮಾಡ್ಲಿಕ್ಕೆ ನೀವೇನೆಲ್ಲ ಕ್ರಮಗಳನ್ನು ತಗೊಂಡಿದ್ದೀರಾ? ನಾಳೆ DC ಆಫೀಸಲ್ಲಿ ಸಬ್ಮಿಟ್ ಮಾಡಿ. ಕೆಲಸ ಮಾಡ್ಕೊಳ್ಳೋಕೆ ಏನು ಕೆಲಸ ತಗೊಂತಾರೆ ಮೇಡಮ್. ಎಲ್ಲರೂ ಕೆಲಸ ತಗೊಂತಾರೆ. ಕೆಲಸ ಮಾಡ್ರಿ ಅಂತಾರೆ. ಪೇಮೆಂಟ್ ಹಾಕ್ತಾರೆ. ಯಾರು ಇಲ್ರಿ. ರಜೆ ತಿಂಗಳಿಗೆ 1 ರಜೆ ಕೊಡ್ತಾರೆ ಮೇಡಮ್. ರಜೆ ಕೇಳಿದ್ರೆ ರಜೆ ಇಲ್ಲ ಅಂತಾರೆ ಮೇಡಮ್. ರಜೆನೂ ಕೊಡಂಗಿಲ್ಲ ನಮ್ಗೆ. ತಿಂಗಳಿಗೆ 1 ರಜೆ ಅಂತಾರೆ ಮೇಡಮ್. ಎಮರ್ಜೆನ್ಸಿ ಒಟ್ಟು ಕೆಲಸ ಕರೆಕ್ಟಾಗಿ ಹೋಗ್ಬೇಕು. ನಮ್ಗೆ ಏನು ಸೌಲಭ್ಯ ಇಲ್ಲ, ಕೆಲಸ ಕರೆಕ್ಟಾಗಿ ಹೋಗ್ಬೇಕು. ದಿನ ಇಲ್ರಿ, ಆಸಿಡ್ ಇಲ್ರಿ, ವಿಜಿಂಗ್ ಇಲ್ಲ, ಯಾವುದೇ ಇಲ್ರಿ. ಯಾವ್ದಿಲ್ದಂಗ ನಾವ್ ಹೆಂಗ್ ಕ್ಲೀನ್ ಮಾಡಕ್ರಿ? ಯಾವ್ದೇ ಫೆಸಿಲಿಟಿನೇ ಇಲ್ರಿ ನಮಗೆ. ಕೆಲಸ ತಗೊಂತಾರೆ ಮೇಡಮ್. ನಾವು 10,000 ರೂಪಾಯಿ ಸಂಬಳ ಸರ್ ಹತ್ರ ಹೋದಾಗ ನೀವು ಲೈನಿಗೆ ಬರ್ರಿ ಅಂತ ಕಳ್ತಾರ್ರಿ ನಮ್ಮನ್ನ. ನಮ್ ಕೆಲಸದವ್ರು ನಮ್ಗೆ ಬರ್ತಾವ್ರಿ. ಅವಾಗ ಪೇಷಂಟ್ ಎಲ್ಲ ಏನಂತಾರ್ರಿ, ಯೂನಿಫಾರ್ಮ್ ಇಲ್ಲ, ನೀವ್ ನಮ್ಮನ್ನ ಯಾರು ಯಾರು ಗುರುತಿಸಂಗಿಲ್ರಿ. ಗೊತ್ತಿರ್ಸಲ್ಲ, ಗೊತ್ತಿರೋ. ಹೌದು, ಕರೆಕ್ಟ್ ಮೇಡಮ್. ನಮಗೆ ಯಾವ್ದು ಫೆಸಿಲಿಟಿನೇ ಇಲ್ರಿ. ಮೇಡಮ್ ಹೋಗಿ ಆಫೀಸ್ ರೂಮಿಗೆ ಕೇಳಿದ್ರೆ ಮೇಡಮ್ ನಮ್ಮನ್ನ ಏನು ಕೇಳಬೇಡ್ರಿ, ಬಜೆಟ್ ಇಲ್ಲ ಅಂತಾರೆ. ಅವರಿಗೆಲ್ಲ ಬಜೆಟ್ ಇರೋದು, ನಮಗೆ ಹಾಕಕ್ ಬಜೆಟ್ ಇರಲ್ರಿ ಮೇಡಮ್. ಇಲ್ಲ
ನೀವು ಉತ್ತರ ಕೊಡ್ಬೇಡ್ರಿ, ನಮ್ಗೆ ಆ ಥರ ಎಲ್ಲ ಆನ್ಸರ್ ಕೊಡ್ಬೇಡ್ರಿ ನೀವು. 3-4 ತಿಂಗಳು ಹೆಣ್ಮಕ್ಳು ಅವರು ದುಡ್ಕೊಂಡು ತಿನ್ನೋದ್ರಿ, ಯಾಕೆ ಕೊಟ್ಟಿಲ್ಲ? 10,000 ಯಾಕೆ ಕೊಡ್ತಾ ಇದ್ದಾರೆ? ಅವ್ರದಲ್ಲಿ ಟೆಂಡರ್ ನಾನು ಕೊಟ್ಕೊಡಿ ಅಂತಲ್ಲ, ಪರ್ಮಿಷನ್ ತಗೊಂಡ್ಬರಕ್ಕೆ ಹೇಳಿದ್ನಲ್ಲಪ್ಪ. ನಮ್ಮ ಕೈಲಿ ಹಾಕ್ಕೊಂಡು ಟೈಮ್ ಆಯ್ತಾ? ನಿಮಗೆ ಟೋಟಲಿ 19,000 ಕೊಡುತ್ತೆ ಸರ್ಕಾರ. ಕೊಡೋದು 10,000 ಮೇಡಮ್. ಯೋಚನೆ ಐಡೆಂಟಿ ಕಾರ್ಡ್ ಇಲ್ಲ, ಏನಿಲ್ರಿ ಮೇಡಮ್. ಯಾರು ಫೆಸಿಲಿಟಿನೇ ಹೇಳ್ರಿ, ನಮ್ಗೆ ಯೂನಿಫಾರ್ಮ್ ಇಲ್ಲ, ಏನಿಲ್ಲ. ಕಾರ್ಮಿಕ ಭವಿಷ್ಯ ಇದು ಆಮೇಲೆ ಅವ್ರಿಗೆ ಬರ್ತೈತಾ? ಯಾವಾಗ? ಎಂಪ್ಲಾಯರ್ ಫಂಡು ಎಂಪ್ಲಾಯಿ ಫಂಡ್ ಮೇಡಮ್ 7 ತಿಂಗಳು ಕಟ್ಟಿಲ್ಲ, ಮತ್ತೆ ಅದ್ರದ್ದು ಏನು ಇದನ್ನೇ ಇಲ್ಲ. 7 ತಿಂಗಳು ಕಟ್ಟಿಲ್ಲ, ಏನು ಜಮಾ ಆಗಿಲ್ಲ ಸರ್. ಮೆಸೇಜ್ ಮಾಡಿದ್ರೆ ನವೀನ್ ಅವ್ರನ್ನ ಮೆಸೇಜ್ ಬರ್ತದಲ್ಲ, ನವೀನ್ ಅವರು ನವೀನ ಮೆಸೇಜ್ ಬಂದ್ರೆ ನಿಮಗೆ PF ಇಂದ 7 ತಿಂಗಳು ಕೇಳಿದ್ರೆ ಬಜೆಟ್ ಬಂದಿಲ್ಲ ಸರ್, ಏನ್ ಕೇಳ್ಬೇಕು ಸರ್ ನಾವು ಹೋಗಿ? 6 ತಿಂಗಳು ಅವ್ರು ಟೆಂಡರ್ನಾಗ ಫೋನ್ ಹಚ್ಚಿದ್ ಮೇಡಮ್, ನಾವು ಏನೋ ರೆಸ್ಪಾನ್ಸ್ ಮಾಡಂಗಿಲ್ಲ, ಫೋನ್ ಮಾಡಲ್ಲ ಮೇಡಮ್. ನಮ್ದು ಕುಂದು ಕೊರತೆ ಏನು ಕೇಳಂಗಿಲ್ರಿ ಅವ್ರು. ನಿಮ್ಮ ನಮ್ಮ ಅಲ್ಲಿ 11,782 ಆಗುತ್ತೆ ಈಗ ಇವಾಗ ಆಗ್ತೈತೆ. ಅದು ನಾವು ಎಲ್ಲ ಜಗಳ ಮಾಡಿ ಇದು ಮಾಡಿ 1,000 ಹೆಚ್ಚಿಗೆ ಮಾಡಿಸಿದ್ವಿ. ಅಮ್ಮ ನಿಮ್ಗೆ 16,427 ಬರುತ್ತಾ? ಇಲ್ಲ ಇಲ್ರಿ ಮೇಡಮ್, ಇಲ್ರಿ 12,000. ಅದು ಇವಾಗ್ರಿ ಹೋದ ತಿಂಗಳಿಂದ 12,400 ರೂಪಾಯಿ ಹಾಕಕತ್ತಾರೆ. ಅಷ್ಟೇ ರೀ. ಆಮ್ಯಾಗ ನಮಗೆ ಯಾವ್ದು ಆಸಿಡ್ ಇಲ್ಲ, ಒಂದು ಫಿನೈಲ್ ಇಲ್ಲ, ಒಂದು ಅಂತ ಸೇಫ್ಟಿ ಇಲ್ರಿ. ನಿಮ್ಗೆ 26,493 ಗೌರ್ಮೆಂಟ್ ಕೊಡೋದು. ಇಲ್ರಿ ಇವಾಗ 12,400 ರೂಪಾಯಿ ಹಾಕಕತ್ತಾರೆ. ಕ್ಲಿನಿಕಲ್ ಸಿಬ್ಬಂದಿ ಅಂದ್ರೆ ಯಾರು? ನಾವ್ರಿ ವೃತ್ತಿ ಅಂದ್ರೆ ಎರಡು ಆಯ್ತಪ್ಪ. ಈಗ 16,427 ಯಾಕೆ ಆಗ್ತಾ ಇಲ್ಲ? 12,400 ರೂಪಾಯಿ ಹಾಕಕತ್ತಾರೆ. ಇವಾಗ ಇನ್ನು 2-3 ತಿಂಗಳು ಮಾತಾಡ್ತೀವಿ ಮೇಡಮ್. ನಾವು ಗುರಿ ಮಾಡಿ ನಿಮ್ಮನ್ನ ಅಂದ್ರೆ ಇದು ಸೇಮ್ ನೀವು ಯಾಕೆ ಚೆಕ್ ಮಾಡ್ಬೇಕಲ್ಲ? ನಮಗೆ ಏನಾದ್ರು ಹೆಲ್ಪ್ ಮಾಡ್ರಿ ನಿಮ್ಮ ಹಾಸ್ಪಿಟಲ್ ನಾವು ಹಾವೇರಿ ಜಿಲ್ಲೆಗೆ 4 ಜನ ಅಷ್ಟೇ. ಬೇರೆ ಇನ್ಚಾರ್ಜ್ ಎಲ್ಲ ನೋಡಿ ಮಾಡಿಸ್ಕೋಬೇಕು. ಮುಂದೆ ಸ್ವಲ್ಪ
ಅದು ಶಿಕಾರ್ಪುರ ಹೋಗಿ ಹಾವೇರಿ ಹೋಗಿ ಒಂದು ಆಯ್ತಾರೆ ಮೇಡಮ್, ಮಾಡಿದ್ರೆ ಇದು ಮಾಡ್ತಾರೆ ಮೇಡಮ್, ಇಲ್ಲಾಂದ್ರೆ ಹಾವೇರಿಗೆ ಹೋಗಿ ಶಿಕಾರ್ಪುರ ಹೋಗಿ ಹಾವೇರಿ ಹೇಳ್ತಾರೆ. ಬಂದಿಲ್ಲಿ ಅವರು ನಮಗೆ ದುಡ್ತಾರೆ. ಸ್ವಲ್ಪ ಚೂರು ಆ ಕಡೆ ಮೇಡಮ್ ಲಾಸ್ಟ್ ಒಂದೇ ಪರ್ಸನ್ ನಿಮ್ಮ ಬಗ್ಗೆ ಒಳ್ಳೆ ಹೆಸರು ಕೇಳಿರಿ. ನಿಮ್ಮ ಬಗ್ಗೆ ಆಗೋಷ್ಟು ಬೇಗ ಏನು ಅದು? ಇದ್ರ ಬಗ್ಗೆ ಅಲ್ಲ, ಈಗ ನಾವೆಲ್ಲ ಹೇಳಿದ್ವಿ, ಯಾರೋ ಬಂದ್ರು ಹೇಳಿದ್ರು ಹೋದ್ರು ಅನ್ನಂಗ ಅದಕ್ಕೆ ನಾನು ಹೇಳ್ತಿರೋದು. ನೋಡಪ್ಪ, ಇರೋರೇ 4 ಡಾಕ್ಟರ್, ಗೊತ್ತಾಯ್ತಾ? ಮ್ಯಾಮ್ ಅದು ಹೆಚ್ಚುವರಿ ಡಾಕ್ಟರ್ ಯಾಕೆ ಮಾಡಿಲ್ಲ ಮ್ಯಾಮ್? ಅದನ್ನ 4 ಡಾಕ್ಟ್ರೇ ಕರೆಕ್ಟಾಗಿ ಬರ್ತಿಲ್ಲ ಮೇಡಮ್, ಇಲ್ಲಿ ಅದೇ ಸಮಸ್ಯೆ ಆಗ್ತಿರೋದು. 24 hours ಮತ್ತು 1 day ಫುಲ್ ರಜಾ ಆಗ್ತಾರೆ, ಗೊತ್ತಾಯ್ತಾ? ಮ್ಯಾಮ್ 24 hours ಯಾರು ಇರಲ್ಲ ಮ್ಯಾಮ್. ಅಲ್ಲ ಮ್ಯಾಮ್, ಯಾವ ಡೇ ಇರ್ತಾರೆ ಹೇಳಿ ಮ್ಯಾಮ್? 24 hours ಅವ್ರನ್ನೇ ಕೇಳಿ ಮ್ಯಾಮ್, ಯಾವ ಡೇ ಇರ್ತಾರ ಅಂತ ಹೇಳಿ. ಯಾವ ಡೇ ಇರ್ತಾರ ಅಂತ ಹೇಳಿ ಮ್ಯಾಮ್. 24 hours ಯಾವ ಡೇ ಇರ್ತಾರ ಅಂತ ಸರ್. ನಿಮ್ದೊಂದು ಇದು ಬೇಕಾ? ಹಂಗಿದ್ರೆ ನಾಳಿಂತ್ರ ಇರ್ಬೇಕಲ್ಲ. ನಾವು ಜನ ಡಾಕ್ಟರ್ ಇದ್ದಾರೆ ಅಂತಂದ್ರೆ ಒಬ್ಬರದು ಎವ್ರಿ 3rd ಡೇಗೆ 24 hours ಡ್ಯೂಟಿ ಬರುತ್ತೆ. 3 ಜನ ಹೆಂಗಂತಾರೆ ಮಾರ್ನಿಂಗ್ 10 o'clock ಈವ್ನಿಂಗ್ 4:30 5 o'clock ಅಂತ ಅವ್ರ ಡ್ಯೂಟಿ ಇರುತ್ತೆ. 24 hours ಇದೆ. ನಮ್ದು 24 hours ಇದೆಯಲ್ಲ. ಪೂರ ಮಾಹಿತಿ ಬಿಡ್ಬೇಡ್ರಿ. ಅವ್ರ ನರ್ಸ್ ಬಾಯ್ ಹೌದು. ಇಲ್ಲೇನಪ್ಪ ಇಲ್ಲ
ಡೆಲಿವರಿ ವಾರ್ಡ್ ಎಲ್ಲಿದೆ? ಡೆಲಿವರಿ ವಾರ್ಡ್ ಒಂದು ನಿಮಿಷ ಮೇಲ್ಗಡೆ ನೀರು ಟ್ಯಾಂಕ್ ಎಲ್ಲ ಮೇಲಿದೆಯಲ್ಲ ಹಿಂಗೆ ಎಲ್ಲ ಹೋಗಿ ಸ್ಲಿಪ್ ಆಗ್ತದೆ. ಕ್ಲೀನಾಗಿ ಮಾಡ್ರಿ. ಹಿಂದೆ ಬರ್ರಿ. ಅಲ್ಲಪ್ಪ ಸೋಲಾರು ಕೆಳಗಡೆ ಬಿಸಿನೀರಿಲ್ಲ ಏನು ಸೋಲಾರ್ ಬಿಸಿನೀರಿಲ್ಲ ಎಲ್ಲ ಆಸ್ಪತ್ರೆ ಸೋಲಾರ್ ಬಿಸಿನೀರು ಹತ್ರ ಹೋಗೋದು. ಇಲ್ವಾ ಕೊಟ್ಟಿಲ್ವಾ ಅವರು ಸೋಲಾರ್ ಕೊಟ್ಟೆ ಇಲ್ವಾ ನೀವು? ಎಲ್ಲ ಆಸ್ಪತ್ರೆಯಲ್ಲೂ ಬಿಸಿನೀರಿಗೆ ಸೋಲಾರ್ ಇದೆ, ನಿಮ್ದಲ್ಲಿ ಇದೆಯಾ? ಬರ್ತಾ ಇಲ್ಲ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಹಾಕಿದ್ದೀವಿ. ಮೇಡಮ್ ಇದು ಅಲ್ಲೈತಡೆ ಅಲ್ಲ ಎಲ್ಲ ಟ್ಯಾಂಕ್ ಅದಾವು. ಜಸ್ಟ್ ಒಂದು ಫೋಟೋ ತೆಕ್ಕೊಂಡು ಬಂದ್ಬಿಡಿ. ನೀರು ಒಳಗಡೆ ಕ್ಲೀನ್ಲಿನೆಸ್ ಇದೆ ಇಲ್ವಾ ನೋಡಿ. ಕ್ಲೀನಾಗಿ ಬಿಡಿ ಅಣ್ಣ, ಫೋಟೋ ತೆಕ್ಕೊಂಬರ್ಬೇಕಂತೆ. ಕಟ್ಲ ಅಣ್ಣ ನಾನು ಹಾಕ್ತೀನಿ ರೀ. ನೀಟಾಗೈತಾ ಪಕ್ಕಣ? ಈ ಆಸ್ಪತ್ರೆಗೆ ಗಮನ ಹಾಕ್ಬೇಕು. ಇದನ್ನು ಎಲ್ಲ ಗಲೀಜು ನೀರಿಲ್ಲ. ಮೂರನೇದು ಕಂಪ್ಲೀಟ್ಲಿ ಪೇಷಂಟ್ ಇಳಿಮುಖ ಇದೆ. ಅಂದರೆ ತಾಲೂಕು ಆಸ್ಪತ್ರೆ ಆಗಿದ್ದು ತುಂಬ ಹೆರಿಗೆ ಆಗುತ್ತೆ ಅಂತಂದ್ರೆ ಅದು ತುಂಬಾ ನೆಗೆಟಿವ್ ಮೆಸೇಜ್.
ಒಂದು ತಾಲೂಕು ಆಸ್ಪತ್ರೆ ನಾವು ಇಪ್ಪತ್ತಾರು ಜಿಲ್ಲೆ ಸುತ್ತಾಡಿದ್ವಿ. ಆಮೇಲೆ ಇದು ಫಸ್ಟ್ ತಾಲೂಕು ಆಸ್ಪತ್ರೆ ಊಟ ಕೊಡ್ತಾ ಇಲ್ಲ ಪೇಷಂಟ್ಸ್ಗೆ. ಎಲ್ಲ ಆಸ್ಪತ್ರೆಯಲ್ಲೂ ಸರ್ಕಾರದಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ. ಇಲ್ಲಿ ಯಾಕೆ ಊಟ ಕೊಡ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಫಸ್ಟ್ ಆಸ್ಪತ್ರೆ ಆ ಥರ. ಗೊತ್ತಿಲ್ಲ. ನೋಡಕ್ಕೆ ಆಗೋದಿಲ್ಲ. ಬರೀ ಬರೀ 20 ಡೆಲಿವರಿ ಮಾಡುತ್ತೆ ಅಂತಂದ್ರೆ ಪೇಷಂಟ್ಸ್ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಡಾಕ್ಟರ್ಗಳು ಸರಿಯಾಗಿ ಇಲ್ಲ ಅಂತ ಅನ್ಸುತ್ತೆ. ಮೇಡಮ್ ಸ್ವಲ್ಪ ವಾಪಸ್ ಮಲ್ಲಪ್ಪ ಸರ್ ಇದ್ದಾರೆ. ಹೆರಿಗೆ ವಾರ್ಡ್ ಅಲ್ಲಿದೆ. ಪೇಷಂಟ್ಸ್ ಇರೋ ವಾರ್ಡ್, ಮಕ್ಕಳಾಗಿರೋ ವಾರ್ಡ್. ಯಾರು ನಾನು ನೀವು ಬಂದ್ರಿ ಅಂತ ಎಲ್ಲ ಇದ್ದೇ ಸರ್ ಬನ್ನಿ. ಏನಪ್ಪ ಮಾತಾಡ್ತೀಯಾ? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಷ್ಟೇ ಕೊಡೋದ? ತಾಲೂಕು ಹಾಸ್ಪಿಟಲ್ ಊಟ ಕೊಡಲ್ವಾ? ಎಲ್ಲೂ ಕೊಡ್ತಾ ಇಲ್ಲ. ತಾಲೂಕು ಹಾಸ್ಪಿಟಲ್ ಊಟ ಕೊಡೋದಿಲ್ಲ. ಅಂದ್ರೆ 31 ಜಿಲ್ಲೆಯಲ್ಲಿ ಒಂಥರ, ನಿಮ್ ಜಿಲ್ಲೆಯಲ್ಲಿ ಒಂಥರನ? ಯಾಕಿಲ್ಲ? ಅಂದ್ರೆ ಬರೀ ಹಾವೇರಿಗೆ ಮಾತ್ರ ಊಟ ಇಲ್ಲ, ಬೇರೆ ಎಲ್ಲ ಜಿಲ್ಲೆಯಲ್ಲೂ ಕೊಡ್ತಾರೆ. ಹಾಗೆ ನಂಗೆ ಗೊತ್ತಿಲ್ಲ. ಹಾಗಿದ್ರೆ ಒಂದು ನಿಮಿಷ, ಹಾಗಿದ್ರೆ ಇವ್ರು ಯಾರಿದ್ದಾರೆ? ನಮ್ಮ ಸುಧೀರ್ ಹೆಲ್ತ್ ಕಮಿಷನರ್ ಫೋನ್ ತಗೊಳ್ಳಿ. ಕ್ಯಾಮ್ರಾ ಅಂಗಡಿ ಜೊತೆ ಬಂದಾಗ ಅದಕ್ಕೆ ಓಡಾಡೋಗ್ತಾರೆ. ಯಾಕೆ ಇವ್ರು ಓಡೋಗ್ತಾರೆ? ಸೋಷಿಯಲ್ ಮೀಡಿಯಾ ಇನ್ಸ್ಟಾದಲ್ಲಿ ಪೇಜ್ ಐತೆ ಗೊತ್ತಾ? ಹೂ ಬರ್ಲಿ.
ತಲೆಗೆ ಐತ್ರಿ ದಿನ ನೋಡ್ತಾವಲ್ಲ ಆಸ್ಪತ್ರೆ ಹಣೆ ಬರ್ತಾ ಒಂದು ನಿಮಿಷ ಮುಗಿಸ್ಕೊಂಡು ಬರ್ತೀನಿ, ನಿಮ್ಮ ಜೊತೆ ನಿಂತ್ಕೊಂಡು ಫೋಟೋ ಕೊಟ್ಬಿಟ್ಟೆ ಹೋಗ್ತೀನಿ. ಫಸ್ಟ್ ಲೆಟ್ ಮಿ ಫಿನಿಶ್. ನಿನ್ನೆಲ್ಲ ಮೊನ್ನೆ ಬಂದಾಗ ಬರೀ ಒಂದು ಆಕ್ಸಿಡೆಂಟ್ ಕೇಸ್ ಬರೀ ಮೈನರ್ ಕೆತ್ತಿರ ಕೇಸ್ನೇ 2 ತಾಸು ಮುಗಿಸಿದ್ದಾರೆ ಮೈನರ್ ರೀ. ಇನ್ನ ಯಾವರ ಎಮರ್ಜೆನ್ಸಿ ಬಂದ್ರಿ ಮೇಡಮ್ ಎಲ್ಲಿಗೆ ಹೋಗಂಗಿಲ್ಲ, ಸೀದಾ ಹಾವೇರಿ ಇಲ್ಲ ದಾವಣಗೆರೆ ಶಿವಮೊಗ್ಗ ಬರ್ತಾರೆ, ಶಿಕಾರಿಪುರ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಪ್ರೆಗ್ನೆಂಟ್ ಇದ್ದ ಪೇಷಂಟ್ಗೂ ಅಲ್ಲಿ ಕಳಿಸ್ತಾರೆ. ಆಮೇಲೆ ದಿವಸ ಹಾಲು ಮೊಟ್ಟೆ ಕೊಡ್ಬೇಕು, ತಾಲೂಕಲ್ರಿ ಮೇಡಮ್, ಹಾಲು ಮೊಟ್ಟೆ ಕೊಡ್ಬೇಕು ಮೇಡಮ್. ಎಲ್ಲಿ ಬಂದಿದ್ದೀರಾ ಅಂತ ಇಷ್ಟು ಕ್ಲೀನ್ ಆಗಿದೆ, ಇಷ್ಟು ಚೆನ್ನಾಗಿದೆ, ಇಮೇಲ್ ಅನ್ನೋದು ಇವತ್ತು ಅನ್ಸಿರೋದು. ಇವತ್ತು ಅನ್ಸರಿ ನಿನ್ನೆ ಬಂದವನು. ಆಮೇಲೆ ಎಲ್ಲಾ ಕಡೆಗೂ ಇದೆ ಮ್ಯಾಮ್, ಇಲ್ಲೇ ಇದೆ ಆಕ್ಚುಲಿ. ಇದ್ರೆ ಇಲ್ಲ ಡೈರೆಕ್ಟ್ ಹಾವೇರಿ ಕಳಿಸ್ತಾರೆ. ಆಕ್ಚುಲಿ ಆಮೇಲೆ ಇಲ್ಲಿ ಸ್ಟಾಫ್ ಹೇಳಿದ್ರೆ ನಮಗೆ ಡಾಕ್ಟರ್ ಡಾಕ್ಟರ್ ನಾವು ಕಳಿಸ್ಬೇಕಂತ ಡಾಕ್ಟರ್ಸ್ ಕೊರತೆ ಇದೆ ಅಂತ ಇಲ್ಲಿ ಇವತ್ತು ಜನ ಅದಾರೆ ಯಾರು ಬೆಳಕಿಂದ ಒಂದು ದಿನ ಇರಲ್ರಿ ಇವ್ರು. ಎಲ್ಲ ವರ್ಷ ಮತ್ತೆ ನಿನ್ನೆ ಬಂದಿದೆ, ಬಟ್ ನೀವು ಬರ್ತೀರಾ ಅಂತ ನಮಗೆ ಗೊತ್ತಿಲ್ಲ. ನೀವು ಬಂದಿರೋದು ನಿಮ್ಮ ಹತ್ರ ಹೇಳಕ್ ಬಂದಿವಿ ನಮ್ಮ ಸಮಸ್ಯೆ. ನಮ್ಮ ಹಿರೇಕೆರೆ ಮೇಡಮ್ ಯಾವುದೇ ತಡಿ ಮೇಡಮ್, ನಮ್ಮ ಹಿರೇಕೆರೆ ಮೇಡಮ್ ಅಲ್ಲ ಮೇಡಮ್, ಅಷ್ಟು ಹೊಟ್ಟೂರಿತೈತಿ. ನಮ್ಮ ಹಿರೇಕೆರೆಗೆ ಯಾವುದೇ ಆಫೀಸ್ನಾಗಲಿ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತಂದು ಸಂಘಟನೆಯಿಂದ ಹೋರಾಡೋದು ಅಂದ್ರೆ ನಮ್ಮ ಬಜರಂಗಳ ಒಂದೇ ರೀ. ಅದಕ್ಕೂ ಇವ್ರು ರೆಸ್ಪಾನ್ಸ್ ಮಾಡಲ್ಲ ಅಂದಾಗ ನೀವು ಬಂದಿರಿ ಸಮಸ್ಯೆ ಹೇಳಕ್ ಬಂದವ್ರಿ. ಈಗೆಲ್ಲ ಡಾಕ್ಟರ್ ಇದಾರ ಮೇಡಮ್ ಇಲ್ಲ ಮೇಡಮ್ ಸಂಘಟನೆ ಹಿಂಗೆ ರೀ. ಯಾಕಂದ್ರೆ ಬಜರಂಗಳ ಹಿಂಗೆ ಸಮಸ್ಯೆ ಬಹಳ ಇದೆ ಮೇಡಮ್, ಸಮಸ್ಯೆ ತುಂಬಾ ಇದೆ. ಇವತ್ತು ನೀವು ಬಂದಿದ್ದೀರಾ ಅಂತ ಇಷ್ಟು ಪ್ರಿಪರೇಷನ್ ಮಾಡಿದಾರೆ ಅಷ್ಟೇ ಬೆಳಗ್ಗೆಯಿಂದ. ನಿನ್ನೆ ಬಂದಿರೋ ಫೋಟೋ ಹೊಡ್ಕೊಂಡಿರೋದು ಮೇಡಮ್ ನಾವು. ಅದು ನಿನ್ನೆ ಪೇಷಂಟ್ ನೀವು ಬಂದಿರಾ, ನಿಮ್ಮ ಹತ್ರ ಹೇಳಕ್ ಬಂದಿವಿ, ನಾವು ಸಮಸ್ಯೆಗಳನ್ನ ಹೇಳಕ್ ಬಂದಿದೀವಿ. ಏನ್ ನೀವು ಡಾಕ್ಟರ್ ಕರ್ಸ್ಕೋಬೇಕಪ್ಪ, ಇಲ್ಲಿ ನೋಡ್ರಿ, ಈ ಬಳಪ ಇದೈತಿ, ಇಲ್ಲಿ ಯಾರು ಬಂದು ತೋರ್ಸರಿಲ್ಲ ನಮ್ಮನ್ನ. ಇಲ್ಲಿ ಬಳಪ ಇದೈತಿ, ನೀನು ಅದೊಂದ್ ಸ್ವಲ್ಪ ವರ್ಷ ಪಡಿ ಯಾಕೆ ಮರಿ ಹೋಗತಿ ಅಂತ ಏನ್ ಮಾಡ್ಬೇಕ್ರಿ? ಸುಮ್ಮನೆ ನಾಮಕ ಮಾಡ್ತಾರೆ ಎಲ್ಲ. ಸರಿ ಇಲ್ರಿ ಹಿರೇಕೆರೆ ಹಾಸ್ಪಿಟಲ್, ಇಲ್ಲಿ ಏನು ವ್ಯವಸ್ಥೆನೇ ಸರಿ ಇಲ್ಲ. ಇದು ಸರಿಯಾಗ್ಬಿಡ್ಬೇಕಷ್ಟೇ. ಮ್ಯಾಮ್ ಯಾರು ರೆಸ್ಪಾನ್ಸ್ ಇಲ್ಲ ಮ್ಯಾಮ್, ಬರೀ ಹಿಂಗೆ ಮಾಡ್ತಿರೋದು, ಯಾರು ರೆಸ್ಪಾನ್ಸ್ ಮಾಡಲ್ಲ. ಸರಿ ಸರಿ ಒಂದು ನಿಮಿಷ, ಸರಿ 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 ಒಂದು ನಿಮಿಷ ಅಣ್ಣ, ನೀನು ಮೇಡಮ್ ವಿಡಿಯೋ ಬರ ಸರಿ ಮಾತಾಡ್ರಿ ವಿಡಿಯೋದ ಬರ್ಬೇಕು. ನಡಿ ಒಂದು ನಿಮಿಷ ಎಲ್ಲಿ ಹೋಗ್ಬೇಕು ಮತ್ತು ಗದಗಿಗೆ ಜನ ಅಲೆಮಾರಿ ಸಮುದಾಯ ಇದೆಯಲ್ಲ, ಎಲ್ಲಿ ಹೋಗ್ಬೇಕು ಅವರೆಲ್ಲರೂ? ಗಣಪತಿ ಇದ್ದಾರೆ, ಅಸಹಾಯಕರಿದ್ದಾರೆ, ದುಡಿತಕ್ಕೊಳಗಾದ್ರೆ, ಶೋಷಣೆಗೊಳಗಾದ್ರೆ ಎಲ್ಲಿ ಹೋಗ್ಬೇಕು? ತಾಲೂಕಾಸ್ಪತ್ರೆ 20 ಡಿಲಿವರಿ ಆಗುತ್ತೆ ಅಂತಂದ್ರೆ ಏನದ್ರ ಅರ್ಥ? ಸರಿ
ಮಾತ್ರೆಗಳೆಲ್ಲ ಹೊರಗಡೆ ಬರ್ಕೊಡ್ತಾರ, ಇವರೇ ಕೊಡ್ತಾರ? ಚಲೋ ಕೊಡ್ತಾರ ಡಾಕ್ಟ್ರು? ಸೈಡ್ ಬರುತ್ತಾ? ಕಮಿಷನರ್ ಎಲ್ಲಾ ತರದ್ದು ಎಷ್ಟು ಸಲ ವಿಸಿಟ್ ಮಾಡಿದ್ದೀರಾ? ಸೆನ್ಸರ್ ರೈಟ್, ಮತ್ತೆ ನೀವು ಕರೆಕ್ಟಾಗಿ ಬಂದು ನೀವು ಕರೆಕ್ಟಾಗಿ ಎಲ್ಲ ಮಾಡಿದ್ರೆ ಎಲ್ಲರೂ ಸರಿ ಹೋಗುತ್ತೆ. DHO is what? ಮಾಡಿ ಶಿಡ್ ಬರುತ್ತೆ. ನೀರು ನಿಂತ್ಕೊಳ್ತಾ ಇದೆ, ಏನು ಮಾಡಿ ಅಲ್ಲಿವರೆಗೂ ಯು ಸಿ ದಟ್ ಅವಾರ್ಡು ಬರಬೇಕೈತಿ, ಅದು ಏನೇನೋ ಆಗಿ ಮೇಡಮ್ ಇದು ಕನಕದಾಸರ ಪೂರ್ವದವ್ರಿಗೆ ಇದು ಕಾಗಿನೆಲೆ ಇದೆ, ಈಗ ಕಾಗಿನೆಲೆ ಆ ಕನಕದಾಸರು ಬರೋ ಒಂದು 200 ವರ್ಷ ಹಿಂದೆ ಕಾಗಿನೆಲೆ ಆಗಿತ್ತು. ಕಾನ್ಸೆಪ್ಟ್ ಆದಾಗ ಇಲ್ಲಿ ಆಗಿದ್ದು ಎಲ್ಲ ಸಂದರ್ಭಗಳು ಸ್ಮಶಾನ ಭೂಮಿ ಮಾಡ್ಕೊಂಡು ಹಾಂ ಇಲ್ಲಿ ಪಕ್ಕಕ್ಕನ ಹಿಂದಗಡೆ ಸ್ಮಶಾನ ಭೂಮಿ ಹ್ಞೂ ಇದು ಪಕ್ಕದ ಇದೆಲ್ಲ ನನ್ಗೆ ಈಗ ನಾನು ಇಲ್ಲಿ ಬಂದು ನಾನು 18 ವರ್ಷ ಆಯಿತು. ನಾನು 18 ವರ್ಷ 18 ಪ್ರಕಾರ ಇದು ಬ್ರಾಹ್ಮಣರ ಸ್ಮಶಾನ ಭೂಮಿ ಇದೆ. ಯಾಕೆ ಪಕ್ಕದ ಇದು ಗಾಡಿ ಅವ್ರದ್ದು ರೀ. ಆಮೇಲೆ ಇದು ಬ್ರಾಹ್ಮಣ ಸಂಪ್ರದಾಯದಂತಲೇ ಇದು ನಾವು ಮುಂಚೆ ಇದನ್ನಿತ್ತು ಬೃಂದಾವನ ಇತ್ತು. 1965 ಈ ಬೇಂದ್ರೆ ಇವರೆಲ್ಲ ಏನು ಮಾಡಿದಂತ ಇಲ್ಲಿ ಶಿಫ್ಟ್ ಮಾಡಿ ಮತ್ತು ಮೂರ್ತಿ ಶಿಫ್ಟ್ ಮಾಡಿದ್ರು 82 ಅವ್ರು ರಾಜ್ಕುಮಾರ್ ಅವ್ರು ಬಂದು ನಮ್ಮ ಬೆಂಗಳೂರು ಕಾಳಿದಾಸ ಎಲ್ಲ ಇದನ್ನು ಮಾಡಿದ್ರು. ಆನಂತರ ಪ್ರಾಧಿಕಾರದಿಂದ 2008-9 ಇಲ್ಲೇ ಇದು ಮಾಡಿದ್ರು. ಅವರು ಜಾಸ್ತಿ ಬಂದಿರಲ್ಲ ಇದ್ರ ಕೆಳಗೆ. ಹಾಂ ಆಮೇಲೆ ಆ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂದರೆ ಹಿಂದ್ಗಡೆ ಎಲ್ಲ ಅರಳಿ ಮರ ಮತ್ತು ಹಚ್ಚಿದ್ವಿ.
ಅಲ್ಲೊಂದು ಬ್ರಹ್ಮ ರಾಕ್ಷಸ ಐತೆ ಅಂದ್ರೆ ನೀವು ಸಮಾಧಿಗೆ ಕಾಪಾಡ್ತೀನಿ ಹಾಂ ಅದರದಿಂದ 65ರಾಗ ಬೆಂಗಳೂರು ಕಾಯ್ದೆ ಇವರೆಲ್ಲ ಏನು ಮಾಡಿದ್ರಿ 82ರೊಳಗೆ ಇವ್ರು ಮಾಡಿದ್ರಿ ನಿಮ್ಗೆ ಗೊತ್ತು ಮೊದಲಿಗೆ ಕಾಗಿನೆಲೆ ಪೀಠ ಆಗತ್ತಲ್ಲ ನಾನು ಅವಾಗ ಎಷ್ಟು ಹೇಳಿ 92 ಅಲ್ಲ ರೀ 82 ಹಾಂ 82 ಅಂದರೆ ರಾಜ್ಕುಮಾರ್ ಬಂದಿದ್ರು ನೋಡ್ರಿ ಮೇಡಮ್ 44 ಇಲ್ಲ ಅವಾಗಲೂ ಅಲ್ಲ ಫಸ್ಟು ನಮ್ಮ ಸ್ವಾಮೀಜಿಗೆ ಇದಾಗತ್ತಲ್ಲ ಅದೇ ಅವಾಗ 92 ಆಗಿತ್ತು ರೀ ಬಹುಶಃ ಅದಕ್ಕೆ ಹಿಂದೆ ಆದ್ರೆ ಬೇರೆ ಕರ್ಕೊಂಡು ಇಲ್ಲ ಎಲ್ಲ ಇಡೀ ಕರ್ನಾಟಕದಿಂದ ಅವಾಗ ನಾ ಬಂದೀನ್ರಿ ಹಾಂ ಕರೆಕ್ಟ್ 2 ದಿನ ಎಲ್ಲ ಇಲ್ಲೆಲ್ಲ ಇದು ಮುಳ್ಳಿಗಿಡ ಪೂರ್ತಿ ಎಲ್ಲ ನಾ ಒಂದು ನಮ್ಮ ತಂದೆ ಒಂದು 10 ಬಸ್ ಮಾಡಿದ್ರಿ ಎಲ್ಲಿಂದ ಮೇಡಮ್ ನಾವು ವಿಜಯನಗರ ಬೆಂಗಳೂರು ಸೊ ನಾನು ಅದ್ರೊಳಗೆ ಇಲ್ಲಿ ಅಂದ್ರೆ ಮೋಸ್ಟ್ಲಿ ಇಲ್ಲಿಗೆ ಬಂದು ಉಡುಪಿಗೆ ಹೋದ್ವಿ ಅನ್ಸತ್ರಿ ಇಲ್ಲ ಉಡುಪಿಯಿಂದ ಇಲ್ಲಿಗೆ ಬಂದು ಗೊತ್ತಿಲ್ಲ ಅಲ್ಲಿ ಕನಕನ ತಿಂಡಿ ಎಲ್ಲ ಇದೆ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇದನ್ನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋದ್ವಿ ಅವತ್ತು ಬಂದ ನಂತರ ಪ್ರಾಬ್ಲಿ ಇದೆ ನೆಕ್ಸ್ಟ್ ಅಂತ ಈಗೆಲ್ಲ ಭಾಳ ಬಂದಾಗ ಅದೇ ಗೊತ್ತಾಗೋದಿಲ್ಲ ನೋಡಕ್ಕೆ ಅವಾಗೆಲ್ಲ ಕಾಡು ಏನಪ್ಪ ಎಲ್ಲಿ ಬಂದೀವಿ ಇಲ್ಲಿ ಆ ಥರ ಇತ್ತೀಚಿನವರೆಗೂ ಕೂಡ ಹಂಗೆ ಐತ್ರಿ ನೆಲದ ಸಮಿತಿ ಬಂದ್ಮೇಲೆ ಮತ್ತೆಲ್ಲ ಬದಲಾವಣೆ ಅವ್ರು ಬಂದ್ಮೇಲೆ ಮತ್ತೆ ಇದೆಲ್ಲ ಜಾಸ್ತಿ ಇದೆಲ್ಲ ಸ್ಕೂಲ್ ಕಟ್ಟಡ ಇವೆಲ್ಲ ಆಗೋದು ಅವ್ರು ಬಂದ್ಮೇಲೆ ರೆಸಿಡೆನ್ಷಿಯಲ್ ಶಾಲೆ ಇದೆ ಐತೆ ಇದೆ ಮಕ್ಕಳು ಅದಕ್ಕೆ ಮಕ್ಕಳಿದ್ದಾರೆ 300+ ಇದೆ ಹಾಂ ಅಂದ್ರೆ ಈಗ ಸುತ್ತಮುತ್ತಿನ ಹ್ಞೂ ರೀ ಮೇಡಮ್ ಬೇರೆ ಸುತ್ತಮುತ್ತ ಊರನ್ನು ಬರ್ತಾರೆ ಮೊದಲೇ ಒಂದು ಹೈಸ್ಕೂಲ್ ಇತ್ತು ಇವಾಗ ಕಾಲೇಜಿಗೆ ಕೂಡ ಮಾಡಿದ್ದಾರೆ ಇವರು ಆ ಕನಕ ಗುರುಕುಲ ಸ್ಕೂಲ್ ಒಳಗೆ ಕಲ್ತ್ರೆ ಈ ಕಾರ್ಯಕ್ರಮ ಅಕೌಂಟ್ ಸೂಪರ್ಡೆಂಟ್ ಆಗಿಕೊಂಡು ಇಲ್ಲೇ ಕಲ್ತಿದ್ರು ಈಗ ಇಲ್ಲೇ ಹಾವೇರಿ ಡಿಸ್ಟ್ರಿಕ್ಟ್ನವರು ಈಗ ಮೊದಲು ನಂಜನಗೂಡದಿಂದ ಮೂರ್ತಿ ತಂದಿದ್ದು ಈಗ ಬೇರೆ ಪ್ರಾಧಿಕಾರದಿಂದ ಹ್ಯಾಪಿ ನೀವು ಸರಿ ಇಲ್ಲ ಆ ಕಡೆ ಒಳಗೆ ಸರಿ ಮೇಡಮ್ ಇವಿಷ್ಟು ನಮ್ಮ ಪ್ರಾಧಿಕಾರ ಸುಮಾರು ಒಂದು 65 ಪುಸ್ತಕ ಪ್ರಿಂಟ್ ಆಮೇಲೆ ಒಂದು 12 CD ಅಂತ ಫೋಟೋಗಳು ಇಷ್ಟು ಸುಮಾರು ಒಂದು 16 ನಾಟಕಗಳನ್ನು ನಾವು ನಮ್ಮ ಪ್ರಾಧಿಕಾರ ಇಷ್ಟು ಬುಕ್ಸ್ ಆಮೇಲೆ ಇವೆಲ್ಲ ಪೇಂಟಿಂಗ್ಗಳು ಇದು ಮಾಡಿದ್ದಾರೆ ಭಾಳ ಆಮೇಲೆ ಫೋಟೋ ಇಲ್ಲ ತುಂಬ ಚೆನ್ನಾಗಿದೆ ಭಾಳ ಹಾಂ ಇಲ್ಲಿ ದೂರ ಹೋಗಿದ್ದೆ ನಾನು ಮೇಡಮ್ ಇಲ್ಲಿ ಅಲ್ಲೇ ಬಂಕಾಪುರ ಹತ್ರ ಡಿವೈಡ್ ಬಂಕಾಪುರ ನೋಡಿ ಇವೆಲ್ಲ ಅಲ್ಲಿ ಅವ್ರ ಸನ್ನಿವೇಶಗಳನ್ನು ಹಚ್ಚಿದ್ರು ಇದು ಮದನಪಲ್ಲಿ ಹಾಂ ಅಲ್ಲಿ ಅದು ಈಗಲೂ ಕಾಲುವೆ ಇದೆ ಕಾಲುವೆ ಇದೆ ಬಂಡೆನೂ ಇದೆ ಇಲ್ಲೇ ನಮ್ಮ ಚೇಳೂರು ಹತ್ರ ಇದೆ ಕಂದಕೂರು ಅಂತಿದೆ ಆ ಕಂದಕೂರು ಚೆರುವನೇ
ಇದು ಮೇಲುಕೋಟೆ, ಇದು ಬೆಳಗೆರಂಗಿನ ಬೆಟ್ಟದ ಇದು ಲಾಸ್ಟಿಗೆ ಆದಿಕೇಶ್ವರ ದೇವಸ್ಥಾನ. ಆಮೇಲೆ ಇದು ಶ್ರೀರಂಗಪಟ್ಟಣ ತಾಲೂಕು ಮಾದೇವಪುರ ಅಂತ ಹೇಳ್ತೀವಿ. ಅಲ್ಲಿ ಬಾಳೆ ಎಲೆ ಮೇಲೆ ನದಿ ದಾಟ್ತಾರೆ. ಆ ಐತಿಹ್ಯವನ್ನು ಇಟ್ಕೊಂಡು ಇದು ಮೇಡಮ್ ಬೆಳಗ್ಗೆ ರಂಗನಾಥ ಬೆಟ್ಟದಿಂದ ಕನಕದಾಸರು ಬರ್ತಾ ಇರ್ತಾರೆ ನಂಜನಗೂಡು ಮಾಡಬೇಕು. ಬರಬೇಕಾದ್ರೆ ಒಂದು ಅಲ್ಲಿ ಕಾಡಿನೊಳಗಿನ ಆನೆ ಭಾಳಷ್ಟು ಜನರಿಗೆ ತೊಂದರೆ ಕೊಡ್ತಾರೆ. ಅದು ಕನಕದಾಸರು ಅದೇ ಮಾರ್ಗದಲ್ಲಿ ಬರೋದ್ರಲ್ಲಿ ಕನಕದಾಸರಿಗೆ ಶರಣಾಗಿರ್ತಾರೆ. ಅವಾಗ ಕನಕದಾಸರು ನೀನಿರೋ ಸ್ಥಳ ಇದಲ್ಲಪ್ಪ ಅಂತ ಹೇಳಿ ತನ್ನ ಜೊತೆ ಕರ್ಕೊಂಡ್ಬಂದು ನಂಜನಗೂಡಿಗೆ ಬಿಟ್ಟರು. ನಂಜನೇಶ್ವರ ದೇವಸ್ಥಾನ ಅಲ್ಲಿಂದ ಆನೆ ಬಿಡೋ ಪರಂಪರೆ ನಂಜನಗೂಡಿಗೆ ಬಂತು ಅಂತ ಹೇಳಿ ಇದು ನಂಜನಗೂಡಿಗೆ. ಇದು ಮೇಲುಕೋಟೆ. ಕನಕದಾಸರು ಮೇಲುಕೋಟೆಗೆ ಹೋಗ್ತಾರೆ ರೀ. ವಯಸ್ಸಾಗಿರ್ತದೆ ರೀ. ಮೇಲುಕೋಟೆಯಿಂದ ನಾನು ಬೆಟ್ಟ ಹತ್ತಕ್ಕಾಗ್ಬೋದು. ಬೆಟ್ಟ ಹತ್ತಕ್ಕಾಗದೇ ಇದ್ದಾಗ ಏನು ಮಾಡ್ತಾರೆ, ನನಗೆ ಇನ್ನೇನು ಬೆಟ್ಟ ಹತ್ತಕ್ಕಾಗೋದಲ್ಪ, ನೀನೋ ದರ್ಶನ ಕೊಡ ಅಂದಾಗ ಈ ಸರ್ಪದ ರೂಪದೊಳಗೆ ಇವ್ರಿಗೆ ದರ್ಶನ ಕೊಡ್ತಾ ಅಂತ ಹೇಳಿ ಅವಾಗ ಅಲ್ಲಿ ಒಂದು ಊರು ನಿರ್ಮಾಣ ಆಗಿದೆ, ಕದಲಗಿರಿ ಐತೆ. ಕನಕದಾಸರು ಕದಲಲ್ಲಿ ನಿಂತ ಊರು ಕದಲಗಿರಿ ಐತೆ ಅಂತ ಹೇಳ್ತಾರೆ. ಅದು ಸುಮಾರು ಹಾಡುಗಳನ್ನು ಇದು ಕೊನೆ ಪ್ರವಚನ ಮಾಡ್ತಿದ್ರು ಅದಕ್ಕೆ ಆ ಸಂಗತಿ ಅಲ್ಲಿ ಊರಾಗಿದೆ. ಹಾಂ ಹ್ಞೂ ಊರ ಇದು ಅವ್ರು ಹುಟ್ಟಿದ್ದು ಇಲ್ಲಿ ಬಾಡ್ದವ್ರು ಅಂದರೆ ಬಂಕಾಪುರದಾಗ ಹುಟ್ಟಿದ್ರು ಮೇಡಮ್ ಅವರು. ಅದರ ಮನೆ ಇದ್ದು ಅವ್ರ ಮೂಲ ಮನೆ ಇದ್ದದ್ದು ಮೇಡಮ್ ಅವ್ರು ಬುನಾದಿ ಇದೆ, ಉತ್ಖನನ ಮಾಡಿದ್ರು ಬುನಾದಿ ಸಿಕ್ಕಿದೆ. ಸುಮಾರು 13 ರೂಮ್ದು ಬುನಾದಿ ಸಿಕ್ಕಿದೆ. ಇಲ್ಲಿಯವರೆಗೆ ಉತ್ಖನನಗೊಂಡ ಮಧ್ಯಕಾಲೀನ ನಿವಾಸದ ಕಟ್ಟಡಗಳಲ್ಲಿ ಅತಿ ದೊಡ್ಡ ಕಟ್ಟಡ ವಿದ್ಮೋತ್ಸವ. ಈಗ ನೀವು ಉತ್ಖನನ ಮಾಡಿದಾಗ ಈಗ ಅದೇನು ಉಳಿದಿದೆ ಈಗ ಎಲ್ಲ ಬುನಾದಿ ಸ್ಟ್ರಕ್ಚರ್ ಸಿಕ್ಕಿದೆ. ಇದೆ. ಆಮೇಲೆ ವೆಸ್ಟರ್ನ್ ಕಮೋಡ್ ಅವರೇ ಒಂದು ಜನಪದವಾಗಿ ರೆಡಿ ಮಾಡ್ಕೊಂಡು ವೆಸ್ಟರ್ನ್ ಕಮೋಡ್ ಇತ್ರಿ, ಒಲೆಯೊಳಗಿನ ಬೂದಿ ಇತ್ರಿ. ಆಮೇಲೆ ಆ ಕದ ತಿರುಗು ಕಲ್ಲಿನ ಇದ್ರಿ, ಒಳಕಲ್ಲು ಬಿಸಿಲು ಹಾಂ ಐತಿ. ಇದು ಅವ್ರ ಪಟ್ಟಾಭಿಷೇಕ. ಆಮೇಲೆ ಅವ್ರಿಗೆ ನಿಧಿ ಸಿಕ್ಕಿದ್ರಿ. ಈ ಯುದ್ಧ ಭೂಮಿಯೊಳಗೆ ಪರಿವರ್ತನೆ. ಇದು ಬಾಳೆಹಣ್ಣಿನ ಪ್ರಸಂಗ. ಇದು ಉಡುಪಿ ಘಟನೆ. ಇದು ಹಾಂ. ಆಮೇಲೆ ಇಲ್ಲಿ ದಾಸನಕೊಪ್ಪ ಅಂತ ಬರ್ತದೆ. ಕನಕದಾಸರು ಎಲ್ಲ ಅಲ್ಲಿ ಯುದ್ಧ ಭೂಮಿಯಿಂದ ಬದಲಾವಣೆ ಆಗಿ ಏನು ಈ ಕಡೆ ಬರ್ತಾರಲ್ಲಿ ಬಂದ ಮೇಲೆ ಅವ್ರಿಗೆ ಭಾಳಷ್ಟು ಅದನ್ನ ಅವ್ರ ಮನೆ ಕರೆದಿರ್ತಾರೆ, ರಂಗನಾಥ ಸ್ವಾಮಿ ದೇವಸ್ಥಾನಗಳ ಕರೆದಿರ್ತಾರೆ. ಇದೆಲ್ಲ ಭಾಳ ಮನನೊಂದ್ರೆ ಅಲ್ಲಿಂದ ಇವರು ಆ ರಂಗನಾಥ ಸ್ವಾಮಿ ಅಂತ ಕಾಗಿನೆಲೊಳಗೆ ಆದಿಕೇಶ್ವರ ಪ್ರತಿಷ್ಠಾಪನೆ ಮಾಡಿ ಮೂಲತಃ 2 ದೇವಸ್ಥಾನಗಳು, ಲಕ್ಷ್ಮೀ ಮತ್ತು ನರಸಿಂಹ ದೇವಸ್ಥಾನ. ಲಕ್ಷ್ಮಿಯನ್ನು ನರಸಿಂಹ ಸನ್ನಿಧಿಗೆ ಸ್ಥಳಾಂತರಗೊಳಿಸಿ ಆ ದೇವಸ್ಥಾನದೊಳಗನೆ ಆದಿಕೇಶ್ವರ ಮೂರ್ತಿ ಇಟ್ಟು ಅವ್ರು ಅಲ್ಲೇ ಇರ್ತಾರೆ. ಆವಾಗ ಇಲ್ಲಿ ಬಾಡ ಮತ್ತು ಇಲ್ಲಿ ಕಾಗಿನೆಲೆ, ಬಂಕಾಪುರ, ಇಲ್ಲಿ ಕುಮ್ಮೂರು, ಇಲ್ಲಿ ಸುಮಾರು ಒಂದು 15 ಜನ ಕನಕದಾಸರಿಗೆ ಸಂಬಂಧ ಇಲ್ಲ. ಆದರೂ ನಾವು ಕನಕದಾಸರ ವಂಶಸ್ಥಗಳನ್ನು ಹೇಳ್ಕೊಂಡು ಕನಕನಾಯಕನ ವಂಶಸ್ಥ ಹೇಳ್ಕೊಂಡ್ರಿ ಶ್ರೀರಂಗರಾಜನ ಹತ್ರ ಹೋಗಿ ಸುಳ್ಳು ಪರಮ ನೋಡ್ಸ್ಕೊಂಡು ನಾವು ಅವನ ವಂಶಸ್ಥ ನಮ್ಗೆ ಇದು ಮಾಡಿ ಅವಾಗ ಅವರು 78 ಹಳ್ಳಿಗಳನ್ನ ಗೌಡಿಕಿ ಲೆಕ್ಕ ಹೊಡ್ಕೊಂಡು ಬರ್ತಾರೆ. ಅವಾಗ ಕೊನೆಗೆ ಅವ್ರಿಗೆ ಗೊತ್ತಾಗ ಶ್ರೀರಂಗರಾಜ ಇಲ್ಲ ಇವರು ನನಗೆ ಸುಳ್ಳು ಹೇಳಿದರು, ಅದರ ಕನಕನಾಯಕ ಇನ್ನೂ ಬದುಕಿದ್ದಾನೆ, ಅದರ ಸಂಪೂರ್ಣ ವಿರಾಗಿಯಾಗಿ ಬದುಕಿದ್ದಾನೆ ಅಂತ ಹೇಳ್ಕೊಂಡು ತನ್ನ ಪರಿವಾರದೊಂದಿಗೆ ಕಾಗಿನೆಲೆಗೆ ಬಂದಾಗ ಆದಿಕೇಶ್ವರ ದೇವಸ್ಥಾನದಾಗ ಅವ್ರು ಇರ್ತಾರೆ. ಅಲ್ಲಪ್ಪ ನೀನು ದಂನಾಯಕನಾಗಿದ್ದವ ಹಿಂಗೆ ಜೀವನ ನಡೆಸ್ತಾರೆ. ಅದೆಲ್ಲ ವೈರಾಗ್ಯದ ಬಂದ್ಬಿಟ್ಟೆ ಎಲ್ಲ ಹೇಳ್ತಾರೆ. ಅವ್ರ ಮಧ್ಯೆ ಮಾತುಕತೆ ಮತ್ತು ಈ ದೇವಸ್ಥಾನಕ್ಕೆ ಇದಕ್ಕೆಲ್ಲ ಏನು ಆದಾಯ ಏನೂ ಇಲ್ಲ ಅಂದಾಗಿ ಅವ್ರ ಮಧ್ಯೆ ಒಂದು ಷರತ್ತು ಏರ್ಪಟ್ಟಿದೆ. ಅವ್ರ ಭಕ್ತಿ ಪರೀಕ್ಷೆನ ಹೋಗಿ ಇನ್ನು ಮುಂದೆ ಅಲ್ಲಿ ಸಿದ್ದಾಪುರ ಅಂತ ಪಡ್ತಾರೆ. ಆ ಸೀಮೆ ಹತ್ರ ಹೋಗಿ ಸಾಲಪ್ಪ ನೀನು ಸಾಮಾನ್ಯ ಮನುಷ್ಯಕ್ಕೆ ಹಿಂಗೆ ಹೋಗಿ ಹೊಡೋದಕ್ಕಂತ ಮೂಲ ಎಲ್ಲಿ ಬಿಟ್ಟಿದ್ರೆ ಅಲ್ಲೇ ನಿಂತಿದ್ರು. ಕೇಳಿಸ್ತಿರ್ತೀವಿ ಕುದುರೆ ಹಿಂಗಾಲಿನಿಂದ ಸೌಂಡ್ ಕೇಳಿಸ್ತಿರ್ತೀವಿ. ಅವಾಗ ನನ್ನ ಕಡೆ ತಪ್ಪಾಯ್ತು, ನಾನು ಶರಣಾಗಿ ಸುಮಾರು ಎಕರೆ ಜಮೀನು ಒಂಬಳೆ ಇರ್ತಿರ್ತಾರೆ. ಅದು ಇವತ್ತು ದಾಸನ ಕೊಡ್ತಾರೆ. ಒಳ್ಳೆಯದು ಮೇಡಮ್. ಇವತ್ತಿಗೂ ಕೆಲವಷ್ಟು ವಿಶೇಷವಾಗಿರ್ತಕ್ಕಂಥ ಇಂಥ ವೈಚಾರಿಕತೆ ವಿಜ್ಞಾನ ಯುಗದಾಗೂ ಕೂಡ ಈ ಕೋವಿಡ್ ಸಂದರ್ಭದ ಭಾಳಷ್ಟು ಕೆಲವಷ್ಟು ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು. ಒಂದು ಘಟನೆ ಹೇಳ್ತೀನಿ ಮೇಡಮ್. ಇಲ್ಲಿ ಈ ಮಾರ್ವಾಡಿ ಸಮುದಾಯದವರು ಎಲ್ಲ ಆ ಮಾರ್ವಾಡಿ ಸಮುದಾಯದವರು ಇಲ್ಲಿ ನಡ್ಕೋಬೇಕಾದ್ರೆ ಅವನ ಮಗ ಇಲ್ಲಿ ಯಾವತ್ತೂ ಬಂದಿಲ್ಲ. ಆದ್ರೆ ಆ ಒಂದು ದಿವಸ ಏನಾಗಿತ್ತು, ಅವನ ಮಗ ಜಗಳ ಮಾಡ್ಕೊಂಡು ಮನೆಗೆ ಬಂದಿಲ್ಲ. ಅವಾಗ ಮನೆಯಿಂದ ಫೋನ್ ಮಾಡಿದ್ರೆ ಅವರು ಊಟಕ್ಕೆ ಬಂದಿಲ್ಲ ಮತ್ತು ನಾವು ಜಗಳ ಮಾಡ್ಕೊಂಡು ಏನಿಲ್ಲ.
ಅಪ್ಪ ಕನಕದಾಸರು ಬರ್ತಾರೆ. ಅವನು ಅಲ್ಲಿ ಇಲ್ಲಿ ಬಂದು ಇಲ್ಲಿ ಕಂಬಕ್ಕೆ ಕಣ್ಣೀರು ಹಾಕೋದು ಕುಂತಲ್ಲ, ಅಳ್ಕೋದು ಕುಂತಂದ್ರೆ ಇವರ ಇದ್ರಾಗಿ ಅವಾಗ ಇಲ್ಲಿ ಅವರೊಬ್ರು ಸರ್ ಬರ್ತಾರೆ. ಯಾಕೆ ಅಳತ್ತಾರ? ಇಲ್ಲರಿ ಅವ್ರ ಮಗ ಏನೋ ಮನೆ ಬಿಟ್ಟು ಹೋಗ್ಯಾನಂತ, ಏನು ಹುಡ್ಕಕ್ಕೆ ಹೋಗ್ಬಿಟ್ಟು ಗೊತ್ತು. ಅವಾಗ ಇಲ್ಲರಿ ಅಲ್ಲಿ ಒಬ್ಬ ಯಾರೋ ಹುಡುಕ್ ಕುಂತಾನ, ಅವ್ನು ನಮ್ಮ ಯಾವ ಸ್ಕೂಲ್ನವೂ ಅಲ್ಲ ನೋಡ್ರಿ ಅಂದಾಗ ಅಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಸಣ್ಣ ಗಿಡ ಕಂಟಿ ಐತೆ. ಅವಾಗ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಅವ್ರ ಮಗ ಹೆಂಗೆ ಬಂದೀನಿ ಇಲ್ಲಿ ಒಬ್ಬ ತಾತ ಕರ್ಕೊಂಡು ಬಂದು ನಾನು ಬಂದೆ. ಹೆಂಗಿದೆ ತಾತ? ಕೈಯಾಗ ಗಿಟಾರ್ ಇತ್ತು. ಅವ್ನು ಇಂಗ್ಲೀಷ್ ಮೀಡಿಯಮ್ ಹೆಗಲ್ಬಾರ್ದು ಶಾಲೆ ಇತ್ತು. ಅಲ್ಲಿಂದ ಹೌದು ನೀ ಎಲ್ಲಿ ಹೊಂಟಿದ್ದಿ ಕೇಳಿದ್ರೆ ಅವರು ತಾಯಿ ತವರು ಯಾರೋ ಗಿಟಾರಿದ್ದಾರೆ ರಾಣೆಬಂದ್ರು. ಅವ್ನು ನಡ್ಕೋತ ಹೊಂಟಂದ್ರು ಮೂಟೆ ಬಂದು ದಾಟಿ ಹೋಗಿದ್ದಂತ. ಹಾಂ, ಅಲ್ಲಿಂದ ಮತ್ತು ಅಲ್ಲಿಂದ ಹೆಂಗೆ ಬಂದ್ರಿ? ನಿಮ್ಮಪ್ಪ ಅಲ್ಲಿ ಬರತ್ತಂದು ಬರೋ ಈ ಕಡೆ ಕುಂಟಿ ಅಂತ ಕರ್ಕೊಂಡು ಹೆಂಗೆ ಬಂದ್ರಿ ಕೇಳಿದ್ರು. ನಾನು ಅಲ್ಲಿ ಇದ್ದು ಅಷ್ಟೇ ಗೊತ್ತಾ, ಇಲ್ಲಿ ಅಷ್ಟೇ ಅವರು ನಡು ಹೆಂಗೆ ಬಂದಿರೋ ಗೊತ್ತಿಲ್ಲ. ಮತ್ತು ಎಲ್ಲಿ ತಾತ ಎಲ್ಲಿ ಕೇಳಿದ್ರೆ ಈಗ ಬರ್ತೀನಿ ಇಲ್ಲೇ ಕುಂಡಿರುತ್ತೆ ಅಂತ ಹೇಳಿದ್ರೆ ನಾನು ಕುಂತೀನಿ. ಇಬ್ಬರು ಅಪ್ಪ ಮಗ ಇಬ್ಬರು ಬಂದು ಇಲ್ಲಿ ಕಾಲು ಹೊಳ್ಕೊಂಡು ಇರೋ ತಾತ ಅನ್ನಕ್ಕೆ ಇದು ವಿಚಿತ್ರ. ನಮ್ಮ ಥರ ಗೊತ್ತಾಗ ರಾಜಸ್ಥಾನದ ಭಕ್ತರುಗಳಿಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾರೆ. ಹಾಂ, ಅವರು ಬಂದಾಗ ಮೇಡಮ್ ರಾಜಸ್ಥಾನಕ್ಕೆಲ್ಲ ವಿಡಿಯೋ ಕಾಲ್ ಮಾಡಿ ಬೇಕಿತ್ತು. ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದಾಗ ಕನಕದಾಸರು ಎಷ್ಟೋ ಸಾರಿ ಭಗವಂತನ ಕರೆದಾಗ ಭಗವಂತ ಬಂದಲ್ಲ, ಮತ್ತು ನಮ್ಮ ಕಷ್ಟಗಳನ್ನ ಅವ್ನ ಮುಂದೆ ಹೇಳಿದ್ರೆ ಅವ್ನು ಭಗವಂತ ಕೇಳದೆ ಇರ್ತಾನೇನೋ ಅವನು ಅವ್ರು ನಂಬಿದ್ರು. ಆ ಪ್ರಸಾದ ಕುಂಕುಮ ಎಲ್ಲ ಅಲ್ಲಿ ಕಳಿಸ್ತಾರೆ. ಅಮಾಸಿ ಹುಣಿಗೆ ಬರ್ತಾರೆ. ಇವರು ಸುಮಾರು ಒಂದು 20 ವರ್ಷ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿದ್ದಾರೆ. ಹಿಂದೆ ರಾಜ್ಕುಮಾರ್ ಅವರು 87 ಓಪನ್ ಮಾಡಿದ್ರಲ್ಲ, ಆ ಗುಡಿನ 10 ವರ್ಷ ಪೂಜೆ ಮಾಡಿದೆ. ಈ ಪ್ರಾಧಿಕಾರ ಕಟ್ಟಿದ ಒಂದು 10 ವರ್ಷ ಪೂಜೆ ಮಾಡಿದೆ. ಇಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ರಾಜ್ಕುಮಾರ್ ಇಲ್ಲೇ ಬಂದು 87 ಇಲ್ಲಿಗೆ ಬಂದರು. ಅವರ ಕನಕದಾಸರ ಸಿನಿಮಾ, ಕನಕದಾಸರ ಹಾಡುಗಳು ಎಲ್ಲ ರಾಜ್ಕುಮಾರ್ ಇಂಗ್ಲಿಷ್ ಟೀ ಆಕಾರದಾಗ ಐತ್ರಿ. ಈ ಮೂರು ಕಡೆ ಬಹಳ ವಿಶಾಲವಾಗಿತ್ತು. ಈ ಕಡೆ ತುಮಕೂರು ಈಗ ನಮ್ಮ ಪಟ್ನಾಯಿ ಮೂಲಕ ಹೊರ ನದಿಯಿಂದ ನೀರು ತುಂಬಿಸ್ತಾರೆ. ಈ ನಮ್ಮ ಪ್ರಾಧಿಕಾರದಿಂದ ಅದನ್ನೆಲ್ಲ ಮೂರು ಉಸ್ತುವಾರಿ ಮಾಡಿ ತುಂಬಿಸ್ತಾರೆ. ಅಷ್ಟು ತುಂಬ್ತಿರ್ಲಿಲ್ಲ ಮೇಡಮ್, ತುಂಬ್ತೈತ್ರಿ. ಆದ್ರೆ ತೀರಾ ಮಳೆ ಜಾಸ್ತಿ ಆದ್ರೆ ಪ್ರತಿ ವರ್ಷ ತುಂಬ್ತಿರ್ಲಿಲ್ಲ. ಯಾವಾಗ ಹೆಚ್ಚಾಗಿ ಮಳೆ ಆದ್ರೆ ತುಂಬೋದು. ಬೇರೆ ಟೈಮ್ನ ಈ ಸಮಸ್ಯೆಗೋಸ್ಕರ ನದಿ ನೀರು ಜೋಡಣೆ ಮಾಡಿದ್ರು. ಈಗ 12-13 ಕಿಲೋಮೀಟರ್ ದೂರದಲ್ಲಿ ವರ್ಧಾ ನದಿ ಇದೆ. ಅಲ್ಲಿಂದ ನೀರು ತಂದು ಇಲ್ಲಿಗೆ ಇದು ತುಂಬಿಸಕ್ಕೆ ಈ ಪ್ರಯತ್ನ ಮಾಡ್ತಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಒಟ್ಟು ಅಲ್ಲಿದ್ದ ಕಡೆ ನೀರಿನಲ್ಲಿ ಒಂದು 20-21 ಎಕರೆ ಕೆರೆಗಳು ತುಂಬಿಸ್ತವೆ. ಕೆರೆ ತುಂಬಿದಾಗ ಅಂತರ್ಜಲ ಎಲ್ಲ ಇದಕ್ಕೆ ಮುಂಚೆ ಶಾಸನದೊಳಗೆಲ್ಲ ಪೆರ್ಕೆರೆ ಅಂತ ಒಂದು ಹೆಸರಿತ್ತು. ಜನ ದೊಡ್ಡ ಕೆರೆ ಅಂತ ಕೇಳ್ತಿದ್ರು. ಈಗೆಲ್ಲ ಜನ ಕನಕ ಸರೋವರ ಅಂತ ಹೇಳ್ತಾರೆ. ಬಹಳ ಆ ಕೆರೆ ಪಕ್ಕ ಇದೆ. ಹೌದೌದು. ಶಾಂತವಾಗಿ ಹೆಚ್ಚಿನ ಈ ಕಡೆ ಇಲ್ಲಿ ಒಂದು ಥರದ್ದು ಒಂದು ವಿಶೇಷ ಅನುಭವ ಕೊಡುತ್ತೆ. ಇಲ್ಲಿ ಮರ ಕನಕದಾಸರು ಏನು ಸಮಾಧಿ ಆಯ್ತಲ್ಲ, ಅವ್ರ ಅಂತ್ಯಕಾಲದ ಸಂದರ್ಭದಲ್ಲಿ ಹಚ್ಚಿದ್ರು. ಅಲ್ಲಿ ಆ ಕಡೆ ಅಲ್ಲಿ ನೋಡ್ರಿ ಕೆಳಗಿಲ್ಲ. ಹಿಂಗೆ ಸುಮಾರು ಒಂದು 400-500 ವರ್ಷ ಆಗುತ್ತೆ. ಹಳ್ಳಿ ಬರೋದು ಈ ಕನಕದಾಸರಲ್ಲ. ಅಂದ್ರೆ ಕನಕದಾಸರ ಏನು ಸಮಾಧಿ ಮಾಡಿದ್ರಿ ಆ ಟೈಮ್ ರೀ ಇವರು ಬ್ರಾಹ್ಮಣ ಸಂಪ್ರದಾಯದಂತೆ ಆಲ್ಮೋಸ್ಟ್ ಏನು ಹಚ್ಚಿರ್ತಾರೆ. ಅವ್ರ ಪ್ರಕಾರ ಹಚ್ಚಿದ್ರು. ಅದಕ್ಕೆ ತಕ್ಕಂಗೆ ಒಂದು ಬೇವಿನ ಮರನೂ ಐತ್ರಿ. ಅವು ಎರಡು ಕೂಡಿರ್ಬೇಕಂತ ಅದಕ್ಕೆ ಇವ್ರದನ್ನ ಹಚ್ಚಿ ಈ ಮರ ದೊಡ್ಡದಾದ್ಮೇಲೆ ಈ ಸಂತನ ಸಮಾಧಿ ಕಾಪಾಡೋಕ್ಕೋಸ್ಕರ ಅಲ್ಲಿ ಬ್ರಹ್ಮ ರಾಕ್ಷಸ ಹಾಗೆ ಈ ಮಾಡಿದ್ದಾರೆ. ಹಾಂ, ಕಾರಣ ಅಂದ್ರೆ ಗದ್ದಿಗೆ ಕಾಪಾಡ್ಬೇಕನ್ನೋ ಜನರ ಉದ್ದೇಶ. ಈ ಊರಾಣ ಅಂದ್ರೆ ಬೇರೆ ಬೇರೆ ಹುಡುಗರು ಅವ್ರು ಬಂದ್ರೆ ಅದೊಂದು ತರ ಕಟ್ಟಿ ತರ ಇತ್ತು ಮೇಡಮ್. ಬೃಂದಾವನ ಇತ್ತಲ್ರಿ, ಜನ ಹೋಗಿ ಅದ್ರ ಮೇಲೆ ಹತ್ತಾರ, ಹುಡುಗರು ಹತ್ತಾರ. ಹಿಂಗೆ ಅನ್ನೊಂದು ಅದನ್ನ ಹೆದರಿಕಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಕತೆ ಕಟ್ಟಿದ್ರು. ಅಂದ್ರೆ ಅವ್ರ ಗದ್ದಿಗೆ ನಂತರ ಇದು ಹಾಕಿದ್ದು. ಇಲ್ಲ ಅವ್ರು ಮೊದಲು ಅವ್ರ ಸಮಾಧಿ ಆಗಿದ್ಮೇಲೆ ಇಲ್ಲಿದ್ದದ್ರಿ. ಅದನ್ನ ಇದು 65ರಾಗ ಕಾರ್ಯಕ್ರಮ ಇಲ್ಲಿ ಆದದ್ರಿ ಮೇಡಮ್. ನಾಳೆ ಫೋಟೋ ನೋಡಿನ್ರಿ. ಆ ನಂತರ ಏನ್ ಮಾಡಿದ್ರೆ 82ರಾಗ ಅವರು ವಿಧಿ ವಿಜ್ಞಾನಕ್ಕೆ ಅವೆಲ್ಲ ಅಸ್ಥಿ ಪಂಜರ ಕಳಿಸಿ ವೇದನೆಲ್ಲ ಮಾಡಿ ಮತ್ತೆ ಸ್ವಲ್ಪ ಮುಂದೆ ತಗೊಂಡು
ಸಮಾಧಿ ಅಂದ್ರೆ ವಿಧಿ ವಿಜ್ಞಾನಕ್ಕೆ ಕಳಿಸಿದ್ರಂತೆ ಯಾವಾಗ 82 ಕಾಳಿದಾಸ್ ಗೆಳೆಯ ಇರ್ಬೋದು, ಡಾಕ್ಟರ್ ಅಂದ್ರೆ ನಂದೀಶ್ ನೀವು ಎಲ್ಲ ತೋಡಿದ್ರಿ, ಅವಾಗ ಅವ್ರು ಡಾಕ್ಟರ್ ಎಲ್ಲಿಂದ ತೋಡಿದ್ರಿ? ಇಲ್ಲಿ ಏನು ಸಮಾಧಿ ಇತ್ತಲ್ಲ, ಅವ್ರು ಏನಾದ್ರೆ ಬೃಂದಾವನ ಕೆಳಗೆ ತೋಡಿ ಅವತ್ತನ್ನೆಲ್ಲ ಕಳಿಸಿ, ಹೌದು ಆ ಕಾಲದ ಅಂತ ಪ್ರೂಫ್ ಆದ್ಮೇಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನೋ ಸ್ವಲ್ಪ ಏನು ಏನದಾವ್ದು ಅವು ಚಿಕ್ಕು ಅಂತಾರೆ ಮಾಲೆ ಇವೆಲ್ಲ ಮುಂದೆ ಸರ್ಸ್ಕೊಂಡು ಈ ಗಿಡ ಹಂಗ ಕಾಯ್ಕೊಂಡು ಏನು ಮಾಡಿದ್ರು ಹಳೆ ಗುಡಿ ಇತ್ತು, ಅದನ್ನ ತೆಗೆದು ಈ ಪ್ರಾಧಿಕಾರದಿಂದ ಈ ಗಿಡ ಈ ದೇವಸ್ಥಾನ. ಈಗ ಕನಕದಾಸರು ಅದು ಎಲ್ಲಾ ಪೂರ್ತಿ ಚರಿತ್ರೆ ಎಲ್ಲಿ ಸಿಕ್ತು? ಇಂಥವ್ರು ಒಬ್ರಿದ್ರು ಹಿಂಗಿತ್ತಾಯ್ತು, ಅದೆಲ್ಲ ಎಲ್ಲಿ ಕನಕದಾಸರು ಬರ್ದಿದ್ದು ಸಿಕ್ತಾ ನಮ್ಗೆ? ಮೇಡಮ್ ಈಗ ಅವರ ಕಾವ್ಯದಿಂದಲೂ ಸ್ವಲ್ಪ ಸಿಗುತ್ತೆ, ಅವರ ಸಮಕಾಲೀನರು ಸ್ವಲ್ಪ ಸ್ವಲ್ಪ ಬರ್ದಾರ್ರಿ. ಆಮೇಲೆ ಈ ಜನರೂಢಿಯೊಳಗೂ ಕೂಡ ಕನಕದಾಸರ ಬಗ್ಗೆ ಬಹಳಷ್ಟು ಕಥೆಗಳು ಅದಾವ್ರಿ. ಇವತ್ತಿಗೂ ಕೂಡ ನೀವು ಹುಡುಕದಂಗೆ ಸಿಗ್ತಾವ್ರಿ ಮೇಡಮ್. ಒಂದು ಉದಾಹರಣೆ ರೀ, ಕನಕದಾಸರ ಬಗ್ಗೆ ನಮ್ಗೆ ಇಲ್ಲಿವರೆಗೆ ಸಿಕ್ಕಿದ್ದು ಬರೀ 314 ಕೀರ್ತನೆ ಅಷ್ಟೇ ಸಿಕ್ಕಿದ್ದು. ನಾನು ಇತ್ತೀಚೆಗೆ ಮಂಗಳೂರಿಗೆ ಹೋಗಿದ್ದೆ ರೀ, ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿ ಒಬ್ಬರು ನಾಥಪಂಥ ಸ್ವಾಮೀಜಿ ಅವರು, ಅವ್ರ ಕಡೆ ಹೋದ್ರೆ ನನಗಂದ್ರೆ 1965 ಕನಕದಾಸರ ಬಗ್ಗೆ ಒಂದು ಕನ್ನಡದಾಗ ಮೊದಲು PhD ಇರೋದು ನಮ್ಮ ಧಾರವಾಡ ಯೂನಿವರ್ಸಿಟಿ. ಆದ್ರೆ ಇನ್ನೂ ಏನಾದರೂ ಆಗಿರ್ಬೋದು ಅನ್ನೋದು ನನ್ನ PhD ಕನಕದಾಸ ಸಾಹಿತ್ಯ. ಅದಕ್ಕಾಗಿ ನಾನು ಹಂಗೆ ಒಂದಿಷ್ಟು ಏನು ಮಾಡ್ತಾ ಇದ್ದೀರಿ, ಇಲ್ರಿ ಇಲ್ಲಿ ಸ್ವಾಮೀಜಿ ಅದಾರ ಮತ್ತು ಅವ್ರ ಕನಕದಾಸ ಸಾಹಿತ್ಯ ಬಗ್ಗೆ ಏನೋ ಹೇಳ್ತಾರೆ, ಹೋಗಿ ಬರ್ಬೇಕ್ರಿ ಅಂತ ಹೋದ್ರಿ ಮೇಡಮ್. ಅಲ್ಲಿ ಹೋದಾಗ ಕೇಳಿದಾಗ ಅವ್ರು 1935 ಕನಕದಾಸರ ಬಗ್ಗೆ PhD ಮಾಡಿ ಸಂಸ್ಕೃತ ಬನಾರಸ್ ಯೂನಿವರ್ಸಿಟಿ. ನಾನು ಹಾಗಾದ್ರೆ ನಿಮ್ಮ ಕಾನ್ವೊಕೇಶನ್ ಯಾರು ಕೊಟ್ಟರು ಅಂತ ಕೇಳಿ, ನಮಗೆಲ್ಲ ವಯಸ್ಸರ ಕೊಟ್ರಪ್ಪ. ಅವಾಗ ಅವ್ರಿ ಕಾಲಾಗಿ ಚಪ್ಪಲಿ ಹಾಕದ ಮತ್ತು ಯಾವುದೋ ವಾಹನ ಆಗ್ತದೆ ಕನಕದಾಸ ಸಾಹಿತ್ಯ ಸಂಗ್ರಹ ಮಾಡಿದ್ರು. 1300 ಕೀರ್ತನೆ ಸಂಗ್ರಹ ಮಾಡಿದ್ರು. ನಮಗೆ ಬರೀ ಸಿಕ್ಕಿದ್ದು 316. ಈಗ ಅದಕ್ಕೆ ಈಗ ರೀ ಒಂದು 200 ಮತ್ತೆ ಎಕ್ಸ್ಟ್ರಾ ಸಿಕ್ಕಾವ್ರಿ. ಆ 316 ಬಿಟ್ರಿ ಮತ್ತೆ ಒಂದು 10 ಕಡಿಮೆ ಒಂದು 200 ಅಷ್ಟು ಸಿಕ್ಕ ಅವು ಪ್ರಕಟಣೆ ಆಗ್ತವೆ. ಅದೆಲ್ಲ ತಗೊಂಬಂದು ಈಗ ಮತ್ತೆ ಮತ್ತೆ ಈಗೆಲ್ಲ ಒಂದಿಷ್ಟು ಕಡೆ ಅಲ್ಲೆಲ್ಲ ಪ್ರಕಟ ಆಗಿದಾವ್ರಿ. ಕೆಲವಷ್ಟು ಇನ್ನೂ 10% ಸಿಗ್ತಾ ಇದಾವ್ರಿ. ಆಮೇಲೆ ಅವ್ರು ಸಂಗ್ರಹ ಮಾಡಿದ್ವಿ ಎಲ್ಲ ಅವ್ರು ಇತರ ಇಟ್ಟರು ಎಲ್ರಿ ಬನಾರಸ್ ಅವ್ರು. ಆದ್ರೆ ಅವ್ರು ಕೊಡ್ತಾ ಇದ್ರು, ನೀವು ಮಾಡ್ರಪ್ಪ ಕನಕದಾಸರಂತ ಅನುಭವ ಕವಿ ಕನ್ನಡದಾಗ ಮತ್ತೊಬ್ಬಿಲ್ಲ, ದುರ್ದೈವ ಏನಂದ್ರೆ ಕನ್ನಡಿಗರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಡಾಕ್ಟರ್ KS ನಿತ್ಯಾನಂದ ಅವ್ರದ್ದೊಂದು ಸ್ಟೋರಿ ವಿಚಿತ್ರ ಇದೆ. ಅವರು ವಿಡಿಯೋ